Taste the Daily. ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಮಹತ್ವದ ಸೂಚನೆ ನೀಡಿದೆ. ಪಕ್ಷದಲ್ಲಿ ಯಾರಿಗೂ ನಾನು ಅನ್ನೋದಿರಬಾರದು, ನಾವು ಅನ್ನೋದಷ್ಟೇ ಇರಬೇಕು ಅಂತ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜಕೀಯ ಚಿಂತನ ಶಿಬಿರದಲ್ಲಿ ನಾಯಕರಿಗೆ ಈ ಸೂಚನೆ ನೀಡಲಾಗಿದೆ. 2 ದಿನಗಳ ಕಾಲ ನಡೆದಂತ ಬಿಜೆಪಿ ರಾಜಕೀಯ ಚಿಂತನ ಶಿಬಿರ ಕಾರ್ಯಕರ್ತರ ಅಭಿಲಾಷೆ ಅರಿತು ನಾಯಕರು ನಡೆದುಕೊಳ್ಬೇಕು. ಒಗ್ಗಟ್ಟು ಸಮನ್ವಯ ಕೊರತೆ ಇದ್ರೆ ಅದನ್ನು ಸರಿಪಡಿಸಿಕೊಳ್ಳಿ. ಪಕ್ಷದ ಒಳಗೆ ಪೈಪೋಟಿ ಚೌಕಟ್ಟು ಮೀರದೆ ಆರೋಗ್ಯಕರವಾಗಿರಲಿ. ಸರ್ಕಾರದ ವೈಫಲ್ಯಗಳ ಕುರಿತು ಹೋರಾಟದಲ್ಲಿ ಸ್ಪಷ್ಟತೆ ಅನ್ನೋದು ಇರಲಿ. ಸಮಯ ಬಂದಾಗ ಹೈಕಮಾಂಡ್ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ಬಿಜೆಪಿ ರಾಜಕೀಯ ಚಿಂತನ ಶಿಬಿರದಲ್ಲಿ ನಾಯಕರುಗಳಿಗೆ ಈ ಒಂದು ಸೂಚನೆಯನ್ನ ನೀಡಲಾಗಿದೆ. ರಾಜಕೀಯ ಚಿಂತನ ಶಿಬಿರ ಇತ್ತು. ಇಲ್ಲಿ ಒಂದಷ್ಟು ಸೂಚನೆಗಳನ್ನು ನೀಡಬಹುದು ಅನ್ನೋದನ್ನ ಹೇಳಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೂಚನೆಗಳನ್ನು ಸಲಹೆಗಳನ್ನು ರಾಜ್ಯ ಬಿಜೆಪಿಯ ನಾಯಕರುಗಳಿಗೆ ನೀಡಿದ್ದಾರೆ. ನಾವು ಒಗ್ಗಟ್ಟಾಗಿ ಹೋರಾಡೋಣ, ನಾವು ಅನ್ನೋದಿರಲಿ, ನಾನು ಅನ್ನೋದನ್ನು ತೆಗೆದುಹಾಕಿ ಅನ್ನೋದನ್ನು ಹೇಳಿದ್ದಾರೆ. ಕೆಲವೊಂದಷ್ಟು ಅಧಿಕಾರಕ್ಕಾಗಿ ಕಾಯ್ತಾ ಇದ್ದಾರೆ. ಅವ್ರಿಗೂ ಒಂದು ಕಿವಿ ಮಾತು ಹೇಳಿದ್ದಾರೆ. ಸಮಯ ಬಂದಾಗ ಪಕ್ಷ ಯಾರ್ಯಾರಿಗೆ ಏನೇನು ಮಾಡಬೇಕು ಅದನ್ನು ಮಾಡುತ್ತಿ ಅನ್ನೋದನ್ನು ಹೇಳಿದ್ದಾರೆ. After independence, Azadi ke उपरांत 47 से pull number 3 economy number. If I put a fact in front of you, till 2007, after independence, Azadi ke उपरांत 47 से pull number 3 economy number. If I put a fact in front of you, till 2007. After independence, Azadi ke उपरांत 47 से pull number 3 economy number. If I put a fact in front of you, till 2007, after independence, Azadi ke उपरांत 47 से pull number 3 economy number. If I put a fact in front of you, till 2007. After independence, Azadi ke उपरांत 47 से ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಈ ಒಂದು ಸಭೆಯಲ್ಲಿ ವರಿಷ್ಠರು ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿ ನಾಯಕರುಗಳಿಗೆ? ರಾಕೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಏನೆಲ್ಲ ಸೂಚನೆಗಳನ್ನು ನೀಡಲಾಗಿದೆ ಹೈಕಮಾಂಡ್ನ ನಾಯಕರು? 2 ದಿನಗಳ ಕಾಲ ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಚಿಂತನ ಮಂತ್ರ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು. ಈ ಸಭೆ ಪ್ರಮುಖವಾಗಿ ಪಕ್ಷದೊಳಗಿನ ಅಸಮಾಧಾನವನ್ನ ಬದಿಗೊತ್ತುವ ಸಭೆಯಾಗಿ ಕಾಣಿಸಿಕೊಂಡಿದೆ. ಅಂದ್ರೆ ಸಭೆಯಲ್ಲಿ ಎಲ್ಲರಿಗೂ ಸ್ಪಷ್ಟ ಸಂದೇಶವನ್ನ ರಾಷ್ಟ್ರೀಯ ನಾಯಕರು ನೀಡಿದ್ದಾರೆ. ಸಭೆ ಜವಾಬ್ದಾರಿಯನ್ನ ಹೊತ್ತಿದಂತಹ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಹಾಗೆ ಪಕ್ಷದ ಸಂಘಟನೆಯ ಜೊತೆಗೆ ಜವಾಬ್ದಾರಿಯನ್ನು ಕೂಡ ನೋಡ್ಕೊಳ್ತಿರುವ BL ಸಂತೋಷ್ ಅವರು ಎಲ್ಲ ನಾಯಕರುಗಳಿಗೆ ಸರಿಯಾದಂತಹ ಮಾರ್ಗದಲ್ಲಿ ನಡೆಯುವಂತಹ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಸಭೆ ಕೊಟ್ಟಿರುವ ತಮ್ಮ ಇದರಲ್ಲಿ ಪ್ರಮುಖವಾಗಿರುವಂತಹ ವಿಚಾರಗಳೇನು ಅಂದ್ರೆ, ಮೊದಲನೇದಾಗಿ ಪಕ್ಷವನ್ನ ಒಗ್ಗಟ್ಟಿನ ತಳಹದಿಯಲ್ಲಿ ತೆಗೆದುಕೊಂಡು ಹೋಗಬೇಕು. ಹಿಂದೆ ಇದ್ದಂತೆ ಸಾಮೂಹಿಕ ನಾಯಕತ್ವವನ್ನೇ ಪಕ್ಷ ಹೊಂದಿಕೊಳ್ಳಬೇಕು. ವ್ಯಕ್ತಿಗತವಾದಂತಹ ವ್ಯಕ್ತಿ ನಿರ್ಧರಿತ ವ್ಯವಸ್ಥೆಯಿಂದ ದೂರ ಉಳಿಯುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥದ್ದು ಹೇಳ್ತಾರೆ. ಅಂದ್ರೆ ಏಕವ್ಯಕ್ತಿ ಪ್ರದರ್ಶನ ಪಕ್ಷದಲ್ಲಿ ನಡೆಯುವುದು ಒಳ್ಳೆಯದಲ್ಲ, ಅದಕ್ಕೆ ಪಕ್ಷದವರು ಕೂಡ ಸಪೋರ್ಟ್ ಅನ್ನ ಮಾಡಬಾರದು ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಹೊರತುಪಡಿಸಿದ ಜೊತೆಗೆ ಕಾರ್ಯಕರ್ತರ ಅಭಿಲಾಷೆಗಳನ್ನ ಅರಿತು ಪಕ್ಷ ಮುನ್ನಡೆಯುವಂತಹ ನಾಯಕತ್ವವನ್ನು ರೂಪಿಸಬೇಕು, ಅಂತ ನಾಯಕರನ್ನ ರೆಡಿ ಮಾಡಬೇಕು. ಇರೋ ನಾಯಕರುಗಳು ಅದನ್ನ ಪಾಲನೆ ಮಾಡಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಜೊತೆಗೆ ಪಕ್ಷದೊಳಗೆ ಯಾರು ಕೂಡ ಪೈಪೋಟಿಯ ವಾತಾವರಣವನ್ನು ನಿರ್ಮಾಣ ಮಾಡಬೇಡಿ. ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿಯ ಮೇಲೆ ನೀವು ನಿಮ್ಮ ಕೆಲಸಗಳನ್ನ ಮಾಡ್ಕೊಂತ ಹೋಗಿ ಇದನ್ನ ಪೈಪೋಟಿ ರೂಪದಲ್ಲಿ ಮಾಡಿಕೊಂಡು ಎದುರಾಳಿಗಳಿಗೆ ಪಕ್ಷದ ವಿಚಾರದಲ್ಲಿ ಹಗುರವಾಗಿ ಮಾತನಾಡುವ ಅವಕಾಶವನ್ನು ಮಾಡಿಕೊಡ್ಬೇಡಿ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಹಾಗೆ ರಾಜ್ಯ ಸರ್ಕಾರದ ವಿರುದ್ಧದ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಬೇಕು. ಸರ್ಕಾರದ ವಿರುದ್ಧ ನಮ್ಮನ್ನು ನಿಲ್ಲಿಸಿಕೊಟ್ಟಿದ್ದಾರೆ. ವಿರೋಧ ಪಕ್ಷವಾದಂತ ನಿಟ್ಟಿನಲ್ಲಿ ಆ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ಮಾಡಬೇಕೆ ಹೊರತು ಇನ್ನೂ ಕೂಡ ಬಣ ರಾಜಕಾರಣವನ್ನಾಗಲಿ ಅಥವಾ ಪ್ರತಿಷ್ಠೆ ರಾಜಕಾರಣವನ್ನ ಮಾಡಬೇಡಿ. ಯಾರ್ಯಾರು ಪಕ್ಷವನ್ನ ತಳಮಟ್ಟದಿಂದ ಕಟ್ಟುವುದಕ್ಕೆ ಸಹಕಾರ ಮಾಡಿಕೊಡ್ತಾರೋ ಅಂತ ಕಾರ್ಯಕರ್ತರಿಗೂ ಮುಂದಿನ ದಿನಗಳಲ್ಲಿ ಉಜ್ವಲ ಭವಿಷ್ಯ ಸಿಗುತ್ತೆ. ನಾಯಕರುಗಳು ಕೂಡ ಯಾರನ್ನ ಸ್ಪಂದಿಸಿ ಕರೆದುಕೊಂಡು ಹೋಗ್ತಾರೋ ಅವ್ರಿಗೂ ಅವಕಾಶವನ್ನು ಕೊಡುವಂತ ಯೋಚನೆಯನ್ನ ವರಿಷ್ಠ ಬಳಗ ಮಾಡಿದೆ ಅನ್ನುವಂತ ಮಾತು ನೀಡಿದೆ. ಆ ಮುಖಾಂತರ ಒಟ್ಟಾರೆ ಪಕ್ಷದ ಎಲ್ಲ ಸ್ತರಗಳನ್ನು ಕೂಡ ಸಮರ್ಥವಾದ ಬಿಜೆಪಿಯನ್ನು ಕಟ್ಟುವ ಮುಖಾಂತರ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರುವುದು, ಹಾಗೆ ಪಕ್ಷವನ್ನು ಸಂಘಟಿತವಾಗಿ ರೂಪಿಸಿಕೊಂಡು ಹೋಗುವುದು